ನಮಸ್ಕಾರ ವೀಕ್ಷಕರೇ, ಫ್ರೀಡಮ್ ಟಿವಿಗೆ ಸ್ವಾಗತ. ನಾನು ಅಶ್ವಥ್. ವೀಕ್ಷಕರೇ, ನಾನು ಇವತ್ತು ಹೇಳೋದಕ್ಕೆ ಹೊರಟಿರುವಂತಹ ಒಂದು ಸ್ಟೋರಿ ಏನಿದೆಯಲ್ಲ, ಈ ಒಂದು ಸ್ಟೋರಿ ಬಹಳ ಕರುಣಾಜನಕವಾದಂತಹ ಒಂದು ಸ್ಟೋರಿ. ಸಾಕಷ್ಟು ಕನಸುಗಳನ್ನು ಕಟ್ಕೊಂಡಿದ್ದಂತಹ ಒಬ್ಬ ಯುವಕ ಕಷ್ಟಪಟ್ಟು ಐ ಪಿ ಎಸ್ ಅನ್ನು ಕೂಡ ಪಾಸ್ ಮಾಡಿದರು. ಐ ಪಿ ಎಸ್ ಅಧಿಕಾರಿಯಾಗಿ ಸಾಕಷ್ಟು ಕನಸುಗಳನ್ನು ಕಟ್ಕೊಂಡು ಎಲ್ಲ ಒಂದು ಕಡೆ ಇಡೀ ದೇಶ ಹಾಗೂ ಇಡೀ ರಾಜ್ಯಕ್ಕೆ ಹೆಸರನ್ನು ತಂದುಕೊಡಬೇಕು ಅಂತೇಳಿ ಸಾಕಷ್ಟು ಕನಸು ಮತ್ತು ಆಸೆಯನ್ನು ಇಟ್ಕೊಂಡಿದ್ದಂತಹ ಒಬ್ಬ ಯುವಕ 2023ರ ಬ್ಯಾಚ್ನ ಐ ಪಿ ಎಸ್ ಅಧಿಕಾರಿಯಾಗಿದ್ದಂತಹ ಹರ್ಷವರ್ಧನ್ ಈಗಾಗಲೇ ಅವರು ಹಾಸನ ಜಿಲ್ಲೆಗೆ ಅವರು ನಿಯೋಜನೆಗೊಂಡಿದ್ದರು. ಇವತ್ತು ಎಲ್ಲವೂ ಅಂದುಕೊಂಡಿದ್ರೆ ಹರ್ಷವರ್ಧನ್ ಐ ಪಿ ಎಸ್ ಅಧಿಕಾರಿಯಾಗಿ ಅವರು ಇವತ್ತು ಡ್ಯೂಟಿಗೆ ಜಾಯ್ನ್ ಆಗಬೇಕಾಯಿತು. ಆದರೆ ಡ್ಯೂಟಿಗೆ ಜಾಯ್ನ್ ಆಗುವಂತಹ ದಿನವೇ ಅವರು ಸಾವನ್ನಪ್ಪಿರುವಂತಹದ್ದು. ಎಸ್, ಹರ್ಷವರ್ಧನ್ 2023ರ ಬ್ಯಾಚ್ನ ಐ ಪಿ ಎಸ್ ಅಧಿಕಾರಿ. ತಂದೆ ಅಖಿಲೇಶ್ ಅಂತ ಹೇಳಿ AC ಕೇಡರ್ ಅಧಿಕಾರಿಯಾಗಿದ್ದಂತಹ ಅಖಿಲೇಶ್ ಅವರು ತಮ್ಮ ಮಗ ಹರ್ಷವರ್ಧನ್ ಅವರನ್ನು ಐ ಪಿ ಎಸ್ ಅಧಿಕಾರಿಯನ್ನಾಗಿ ಮಾಡಬೇಕು, ದೇಶದ ಸೇವೆಗೆ ಅವ್ರನ್ನ ನಿಯೋಜನೆ ಮಾಡಬೇಕು, ಸಾಕಷ್ಟು ಈ ರೀತಿಯಾದಂಥ ಒಂದಷ್ಟು 10 ಕನಸುಗಳನ್ನು ಇಟ್ಕೊಂಡಿದ್ರು. ಅದೇ ರೀತಿಯಾಗಿ ಹರ್ಷವರ್ಧನ್ ಅವರನ್ನು ಐ ಪಿ ಎಸ್ ಪಾಸ್ ಮಾಡಿಸ್ತಾರೆ. ಅಂದರೆ ಐ ಪಿ ಎಸ್ ಆಗಬೇಕು ಅಂತೇಳಿ ಎಲ್ಲವನ್ನೂ ಕೂಡ ಅವರಿಗೆ ತ್ಯಾಗವನ್ನು ಮಾಡ್ತಾರೆ. ಅಂದರೆ ನಮ್ಮ ಮಗ ಐ ಪಿ ಎಸ್ ಅಧಿಕಾರಿ ಆಗಬೇಕು ಅಂತೇಳಿ ಸಾಕಷ್ಟು ಕನಸುಗಳನ್ನು ಇಟ್ಕೊಂಡಂತಹ ಒಬ್ಬ ತಂದೆ. ಅದೇ ರೀತಿಯಾಗಿ ತಂದೆಯ ಆಸೆಯಂತೆ ಹರ್ಷವರ್ಧನ್ ಅವರು ಐ ಪಿ ಎಸ್ ಅಧಿಕಾರಿ ಅಂದರೆ ಐ ಪಿ ಎಸ್ ಪಾಸನ್ನು ಮಾಡ್ತಾರೆ. ಅದಾದ ನಂತರ ಹಾಸನ ಜಿಲ್ಲೆಗೆ ಅವರು ನಿಯೋಜನೆ ಹೋಗ್ತಾರೆ. ಅಂದರೆ ಮೊದಲ ದಿನವೇ ಅಂದರೆ ಹಾಸನ ಜಿಲ್ಲೆಗೆ ಅವರು ಏನು ನಿಯೋಜನೆ ಆಗ್ತಾರಲ್ಲ, ಆ ಒಂದು ದಿನವೇ ಅಲ್ಲಿ ಅಧಿಕಾರವನ್ನು ಸ್ವೀಕಾರ ಮಾಡಬೇಕಾಯಿತು. ಅಧಿಕಾರವನ್ನು ಸ್ವೀಕಾರ ಮಾಡುವಂತಹ ದಿನವೇ ಅವರು ಈಗ ಸಾವನ್ನು ಅಪ್ಪಿರುವಂಥದ್ದು. ನಿಜಕ್ಕೂ ಇದೊಂದು ಘೋರ ದುರಂತ ಅಂದರೂ ಕೂಡ ತಪ್ಪಾಲಿಕ್ಕಿಲ್ಲ. ಯಾಕೆಂದರೆ ಎಲ್ಲೋ ಒಂದು ಕಡೆ ಸಾಕಷ್ಟು ಕನಸುಗಳನ್ನು ಕೂಡ ಇಟ್ಕೊಂಡಿರ್ತಾರೆ. ತಮ್ಮ ಮಗ ಈ ರೀತಿ ಆಗಬೇಕು, ತಮ್ಮ ಮಗ ಎಲ್ಲೋ ಒಂದು ಕಡೆ ಒಂದಷ್ಟು ಒಳ್ಳೆಯ ಯಶಸ್ಸನ್ನು ಕೂಡ ತರಬೇಕು, ಇಡೀ ನಾಡಿಗೆ, ಇಡೀ ರಾಜ್ಯಕ್ಕೆ ಅನ್ನೋ ಒಂದು ಆ ರೀತಿಯಾದಂಥ ಒಂದಷ್ಟು ಕನಸುಗಳನ್ನು ಕೂಡ ಇಟ್ಕೊಂಡಿದ್ರು ಅಖಿಲೇಶು. ಅದೇ ರೀತಿಯಾಗಿ ಹರ್ಷವರ್ಧನ್ ಅವರು ಕೂಡ ತಂದೆಯ ಕನಸನ್ನು ಕೂಡ ಎಲ್ಲೋ ಒಂದು ಕಡೆ ಕಂಪ್ಲೀಟಾಗಿ ಅಂದರೆ ಅವರ ಆಸೆಯನ್ನು ಈಡೇರಿಸುವಂಥ ಒಂದು ಕೆಲಸವನ್ನು ಕೂಡ ಮಾಡಿದರು. ಆದರೆ ಅವರ ವಿಧಿ ಆಟ ಬೇರೆಯೇ ಇತ್ತು ಅಂತ ಹೇಳ್ಬೋದು. ಅವರು ಡ್ಯೂಟಿಗೆ ಜಾಯಿನ್ ಆಗಬೇಕಾದಂತಹ ಒಂದು ದಿನವೇ ಅವರು ಈಗ ಸಾವನ್ನಪ್ಪಿರುವಂಥದ್ದು. ಅಂದರೆ ಅವರು ಯಾವ ರೀತಿ ಸಾವನ್ನಪ್ಪಿದ್ರು ಅಂತಂತಂದರೆ, ಇವತ್ತು ಹೊಳೆನರಸೀಪುರದ ಹಾಸನಕ್ಕೆ ಬರುವಂತಹ ಸಂದರ್ಭದಲ್ಲಿ, ಅಂದರೆ ಹೊಳೆನರಸೀಪುರದಿಂದ ಹಾಸನಕ್ಕೆ ಹರ್ಷವರ್ಧನ್ ಅವರು ಜೀಪ್ನಲ್ಲಿ ಪ್ರಯಾಣ ಮಾಡ್ತಿದ್ರು. ಆ ಒಂದು ಸಂದರ್ಭದಲ್ಲಿ ಟೈರ್ ಸ್ಫೋಟಗೊಂಡು ಹರ್ಷವರ್ಧನ್ ಅವರು ಆಕ್ಸಿಡೆಂಟ್ಗೆ ಒಳಗಾಗ್ತಾರೆ. ಅಂದರೆ ಜೀಪ್ ಕಂಪ್ಲೀಟಾಗಿ ಆಕ್ಸಿಡೆಂಟ್ ಆಗುತ್ತೆ. ಅದಾದ ನಂತರ ಒಂದಷ್ಟು ಅವರಿಗೆ ಸಾಕಷ್ಟು ಹೆಡ್ ಇಂಜೂರಿ ಕೂಡ ಆಗುತ್ತೆ. ಕೂಡಲೇ ಅವ್ರನ್ನ ಒಂದು ಖಾಸಗಿ ಆಸ್ಪತ್ರೆಗೆ ಅಡ್ಮಿಟ್ ಮಾಡಲಾಗುತ್ತೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಹರ್ಷವರ್ಧನ್ ಅವರೀಗ ಸಾವನ್ನಪ್ಪಿರುವಂಥದ್ದು. ಎಸ್, ಅಂದರೆ ಹರ್ಷವರ್ಧನ್ ಅವರು ಇವತ್ತು ಡ್ಯೂಟಿಗೆ ಜಾಯ್ನ್ ಆಗಬೇಕಾಯಿತು. ಜಾಯ್ನ್ ಆಗಬೇಕಾದಂತಹ ಒಂದು ದಿನವೇ ಇವತ್ತು ಅವರು ಸಾವನ್ನಪ್ಪಿರುವಂತಹದ್ದು. ನಿಜಕ್ಕೂ ದುರಂತ ಅಂತ ಹೇಳ್ಬೋದು. ಜೊತೆಗೆ ಇವರ ಒಂದು ಹಿನ್ನೆಲೆಯನ್ನು ನೋಡಿದರೆ, ಇವರು ಏನು ಕೆಲಸ ಮಾಡ್ತಾಯಿದ್ರು, ಇವ್ರ ತಂದೆ ಯಾರು ಅನ್ನೋದನ್ನು ಈಗಾಗಲೇ ನಾನು ಹೇಳಿದ್ದೀನಿ. ಅಖಿಲೇಶ್ ಅಂತೇಳಿ ಅವ್ರ ತಂದೆ ಹೆಸರು. ಇವರು ಮೂಲತಃ ಮಧ್ಯಪ್ರದೇಶ ಮೂಲದವರು. ಇವರು ಕರ್ನಾಟಕದವರಲ್ಲ, ಇವರು ಮೂಲತಃ ಮಧ್ಯಪ್ರದೇಶದವರು. ಇವ್ರ ತಂದೆ ಕೂಡ AC ಕೇಡರ್ ಅಧಿಕಾರಿಯಾಗಿದ್ದಂಥವರು ಅಖಿಲೇಶ್ ಅಂತೇಳಿ. ಸೊ ಇವರು 2023ರ ಬ್ಯಾಚ್ನ ಐ ಪಿ ಎಸ್ ಅಧಿಕಾರಿಯಾಗಿದ್ದರು. ಜೊತೆಗೆ BE ಮತ್ತು ಸಿವಿಲ್ ಇಂಜಿನಿಯರ್, ಅಂದರೆ BE ಸಿವಿಲ್ ಇಂಜಿನಿಯರ್ ಓದಿದಂತಹ ಒಬ್ಬ ವ್ಯಕ್ತಿ. ಸೊ ಇವರು ಅಂದರೆ ಇಂಜಿನಿಯರ್ ಓದಿದರೂ ಕೂಡ ಎಲ್ಲ ಒಂದು ಕಡೆ ಐ ಪಿ ಎಸ್ಸನ್ನು ಪಾಸ್ ಮಾಡಬೇಕು, ಅಂದರೆ ಆ ರೀತಿಯಾದಂಥ ಒಂದು ಒಳ್ಳೆಯ ಹುದ್ದೆಗೆ ಹೋಗಬೇಕು, ದೇಶ ಸೇವೆ ಮತ್ತು ಹಾಗೆ ರಾಜ್ಯದ ಸೇವೆಯನ್ನು ಮಾಡಬೇಕು ಅಂತೇಳಿ ಸಾಕಷ್ಟು ಕನಸನ್ನು ಕೂಡ ಇಟ್ಕೊಂಡಿದ್ದಂತಹ ಒಬ್ಬ ಯುವಕ. ಸೊ ಇವತ್ತು ಎಲ್ಲ ಒಂದು ಕಡೆ ಡ್ಯೂಟಿಗೆ ಜಾಯಿನ್ ಆಗಬೇಕಾದಂತಹ ಒಂದು ದಿನವೇ ಇವರು ಈಗ ಸಾವನ್ನಪ್ಪಿರುವಂತಹದ್ದು. ಈ ಒಂದು ಸಾವು ಅಥವಾ ಈ ಒಂದು ಆಕ್ಸಿಡೆಂಟ್ ಏನಿದೆಯಲ್ಲ, ಇದು ಎಲ್ಲ ಒಂದು ಕಡೆ ಇಡೀ ಒಂದು ಅಂದರೆ ಯುವ ಪೀಳಿಗೆಗೆ ಒಂದು ಶಾಕ್ ಅಂದರೂ ಕೂಡ ತಪ್ಪಾಲಿಕ್ಕಿಲ್ಲ. ಯಾಕೆಂದರೆ ಮತ್ತು ಜೊತೆಗೆ ಅಂತಂದರೆ ಅಖಿಲೇಶ್ ಅವರ ಕುಟುಂಬಕ್ಕೆ ಇದೊಂದು ಬಿಗ್ ಲಾಸ್ ಅಂದರೂ ಕೂಡ ತಪ್ಪಾಲಿಕ್ಕಿಲ್ಲ. ಯಾಕೆಂತಂದರೆ ಎಲ್ಲ ಒಂದು ಕಡೆ
ತಮ್ಮ ಮಗ ಐ ಪಿ ಎಸ್ ಅಧಿಕಾರಿಯಾಗಿ ಸಾಕಷ್ಟು ಸೇವೆಯನ್ನು ಸಲ್ಲಿಸಬೇಕಾದಂತಹ ಒಬ್ಬ ವ್ಯಕ್ತಿಯಾಗಿದ್ದ. ಸೊ ಅಂತಹ ವ್ಯಕ್ತಿ ಇವತ್ತು ಒಂದು ಆಕ್ಸಿಡೆಂಟಲ್ಲಿ ಈಗ ಸಾವನ್ನಪ್ಪಿರುವಂತಹದ್ದು ನಿಜಕ್ಕೂ ದುರಂತ ಅಂತ ಹೇಳ್ಬೋದು. ಎಸ್, ಇದು ಇವತ್ತಿನ ವಿಚಾರವಾಗಿತ್ತು. ನಾಳೆ ಮತ್ತೊಂದು ವಿಚಾರದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ ನ್ಯೂಸ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.